ಬಲ್ಲ ಮೂಲಗಳಿಂದ, ಖಚಿತ ಮೂಲಗಳಿಂದ ಸಿಕ್ಕಿರುವಂಥ TV9ಗೆ ಲಭ್ಯವಾಗಿರುವಂಥ ಮಾಹಿತಿ. ಸೊ ಇನ್ನೂ ಊಟಕ್ಕೆ ಬ್ರೇಕ್ ಕೊಟ್ಟಿಲ್ಲ ಅಥವಾ ಊಟ ಇಲ್ಲಿಂದ ಕೂಡ ತರಿಸ್ಕೊಂಡಿಲ್ಲ. ಕಾರ್ಯಾಚರಣೆ ಅಂತೂ ಇನ್ನೂ ಮುಂದುವರಿತಾ ಇದೆ. ಸೊ ಒಟ್ಟಿನಲ್ಲಿ ಇವತ್ತಿನ ಒಂದು ಕಾರ್ಯಾಚರಣೆ ಸ್ವಲ್ಪ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನಿನ್ನೆ ಮೊನ್ನೆ ಅಥವಾ ಶನಿವಾರ ನಡೆದಂಥ ಒಂದು ಕಾರ್ಯಾಚರಣೆಗೂ ಇವತ್ತಿಗೂ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಅಶೋಕ್ ನೀಡ್ತಾರೆ. ಡೀಟೇಲ್ಸ್ ಪಡೆಯೋಣ. ಅಶೋಕ್, ಇನ್ನೂ ಬಂಗ್ಲಗುಡ್ಡದಲ್ಲಿ ನಡೀತಾ ಇರುವಂಥ ಒಂದು ಕಾರ್ಯಾಚರಣೆ, ಒಂದಷ್ಟು ಮೂಳೆಗಳು ಸಿಕ್ಕಿವೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥ ಒಂದು ಮಾಹಿತಿ. ಜೊತೆಗೆ ಈಗ ಜಯಂತ್ ಅವರು ಹೋದಂಥ ವಿಚಾರ, ಜಯಂತ್ ಬೆಳಿಗ್ಗೆಯಿಂದಲೂ ಕೂಡ SP ಗೋಸ್ಕರ ಕಾಯ್ತಾ ಇದ್ರು, ದೂರನ್ನ ಕೊಡ್ತೀನಿ ನಾನು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ದೂರು ದಾಖಲು ಮಾಡಿದ್ರ, ದೂರಿನಲ್ಲಿ ಪ್ರಮುಖವಾಗಿ ಏನು ಹೇಳ್ತಾರೆ, ಏನು ವಿಚಾರಗಳು ಹೊರಬರ್ತಾ ಇವೆ? ಈಗ ಜಯಂತ್ ಮಾಡುವಂಥ ಒಂದು ಪ್ರಮುಖ ಆರೋಪ ಏನು ಅಶೋಕ್? ರೆಹಮಾನ್, ಈಗಾಗಲೇ ಧರ್ಮಸ್ಥಳದಲ್ಲಿ ಶವ ಹೂತಾಕಿರುವ ಪ್ರಕರಣದ ನಡುವೆ ಇದೀಗ ಮತ್ತೊಬ್ಬ ಹೊಸ ದೂರುದಾರರು ಎಂಟ್ರಿ ಆಗಿರ್ತಕ್ಕಂಥದ್ದು. ಸಾಮಾಜಿಕ ಹೋರಾಟಗಾರ ಜಯಂತ್ ಟಿ ಎಂಬವರು ಪೊಲೀಸ್ ಅಧಿಕಾರಿ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಅವರು ಮಾಡಿರುವಂಥ ಆರೋಪ, ಆ ಘಟನೆ ಆಗಿರುವಂಥದ್ದು 2002 ಮತ್ತು 2003 ಎಂಬುದನ್ನು ದೂರು ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವತ್ತು ರಾಜ್ಯ ಹೆದ್ದಾರಿಯ ಒಂದು ಅರಣ್ಯ ಪ್ರದೇಶದಲ್ಲಿ ಶವವೊಂದನ್ನು ಎಸೆದು ಹೋಗಲಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲ ಸ್ಥಳೀಯರು ಬೆಳ್ತಂಗಡಿ, ಆಗ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಆದರೆ ಆ ಪೊಲೀಸ್ ಅಧಿಕಾರಿ 1 ವಾರ ಬಿಟ್ಟು ಸ್ಥಳಕ್ಕೆ ಬಂದರು ಮತ್ತು ಸ್ಥಳಕ್ಕೆ ಬಂದಂಥ ಟೈಮಲ್ಲಿ ಆ ಶವ ಏನಿದೆ ಅದು 30ರಿಂದ 40 ವರ್ಷ ವಯಸ್ಸಿನ ಮಹಿಳೆಯ ಶವ ಎಂಬುದಾಗಿ ಹೇಳಿದರು ಮತ್ತು ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಸ್ಥಳೀಯರಿಗೆ ಆ ಸಂದರ್ಭದಲ್ಲಿ ನೀಡಿದ್ರು. ಆದರೆ ಆ ಶವ 14ರಿಂದ 15 ವರ್ಷ ವಯಸ್ಸಿನ ಬಾಲಕಿಯ ಶವವಾಗಿತ್ತು. ಹೀಗಾಗಿ ಆ ಒಂದು ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ವಹಿಸಿದ್ರು ಎನ್ನುವಂಥ ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಆ ಟೈಮಲ್ಲಿ ನಾನು ಕೂಡ ಈ ಒಂದು ಘಟನೆಗೆ ಸಾಕ್ಷಿಯಾಗಿದ್ದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿಗಳು ಕೂಡ ನನ್ನ ಬಳಿ ಇದೆ ಎಂಬುದಾಗಿ ಅವರು ಹೇಳ್ಕೊಂಡಿದ್ರು. ಹೀಗಾಗಿ SITಗೆ ಈ ಸಂಪೂರ್ಣವಾದಂತಹ ದೂರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಂತ ಬಂದಿದ್ರು. ಆದರೆ SIT ಅವರು ಅವರಿಗೆ ಹಿಂಬರವನ್ನು ಕೊಟ್ಟು ಕಳಿಸಿದ್ದಾರೆ. ಅದರಲ್ಲಿ ಹಿಂಬರದಲ್ಲಿ SIT ಅಧಿಕಾರಿಗಳು ಮೆನ್ಷನ್ ಮಾಡಿರುವಂಥದ್ದು, ನೀವು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸ್ ಠಾಣೆ ಅಂದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ನೀಡಿ ಅಲ್ಲಿ ಪ್ರಕರಣವನ್ನು ದಾಖಲಿಸಿ ಮುಂದೆ DG ಮತ್ತು IGP ಅವರ ಆದೇಶದಂತೆ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೇವೆ ಎನ್ನುವಂಥದ್ದನ್ನು ಹೇಳಿದ್ರು. ಸೊ ಹೀಗಾಗಿ ಆ ಜಯಂತ್ ಟಿ ಎಂಬವರು ಈಗ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ನೀವು ಗಮನಿಸಬಹುದು, ಇದು ಧರ್ಮಸ್ಥಳ ಪೊಲೀಸ್ ಠಾಣೆ. ಈಗಾಗಲೇ ಜಯಂತ್ ಟಿ ಅವರು ಈಗಾಗಲೇ ಸ್ಟೇಷನ್ ಒಳಭಾಗಕ್ಕೆ ಹೋಗಿದ್ದಾರೆ. ತಾವು ಮಾಡಿರ್ತಕ್ಕಂಥ ಏನು ಆ ಗಂಭೀರ ಆರೋಪದ ಬಗ್ಗೆ ದೂರನ್ನು ಕೂಡ ಸಲ್ಲಿಸೋದಕ್ಕೆ ಹೋಗಿದ್ದಾರೆ. ಈಗಾಗಲೇ SIT ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹಿಂಬರವನ್ನು ನೀಡಿದ್ರು. ಇವರ ಪ್ರಮುಖ ಆರೋಪ ಇರುವಂತದ್ದು, ಒಂದು ಅರಣ್ಯ ಪ್ರದೇಶದಲ್ಲಿ ಸಿಕ್ಕಂತಹ ಮೃತದೇಹದ ಬಗ್ಗೆ ಪೊಲೀಸ್ ಅಧಿಕಾರಿ ನಿರ್ಲಕ್ಷ್ಯ ಮಾಡಿದ್ರು ಅಂತ ಹೇಳಿ. ಇನ್ನೊಂದು, ಈ ಘಟನೆ ಬಗ್ಗೆ ಇಲ್ಲಿವರೆಗೂ ಕೂಡ ಯಾವುದೇ ಪ್ರಕರಣವನ್ನು ಆ ಪೊಲೀಸ್ ಅಧಿಕಾರಿ ದಾಖಲು ಮಾಡಿಲ್ಲ ಮತ್ತು ಮೃತದೇಹ ಸಿಕ್ಕಂತಹ ಸ್ಥಳ ಏನಿದೆ ಅದರ ಮಹಜರು ಕೂಡ ಮಾಡಿರಲಿಲ್ಲ ಮತ್ತು ಆ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನು ಆಗಿನ ಈ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿರಲಿಲ್ಲ ಎನ್ನುವಂತ ಗಂಭೀರ ಆರೋಪವನ್ನು ಮಾಡಿದ್ದು. ಮತ್ತು ಈ ಮೃತದೇಹ ಸಿಕ್ಕಂತ ಜಾಗ ಏನಿದೆ ಅದು ಅರಣ್ಯ ಇಲಾಖೆಗೆ ಸಂಬಂಧಿಸಿದಂತ ಜಾಗ. ಸೊ ಅರಣ್ಯ ಇಲಾಖೆಗೂ ಕೂಡ ಯಾವುದೇ ರೀತಿಯಾದ ಮಾಹಿತಿಯನ್ನು ನೀಡಿರಲಿಲ್ಲ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಆ ಪೊಲೀಸ್ ಅಧಿಕಾರಿಯ ಸಂಪೂರ್ಣ ನಿರ್ಲಕ್ಷ್ಯ ಇದೆ ಎನ್ನುವಂತ ಆರೋಪವನ್ನು ಮಾಡಿದ್ದಾರೆ. ಆದ್ರೆ ಅವರ ದೂರು ಅರ್ಜಿಯನ್ನು ನೋಡಿದಾಗ ಒಂದಷ್ಟು ಸಂಶಯಗಳು ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಈ ರೀತಿಯಾಗಿ ಮೃತದೇಹ ಸಿಕ್ಕಿದೆ ಎನ್ನುವಂತ ಮಾಹಿತಿಯನ್ನು ನೀಡಿದ ಬಳಿಕ ಅವರು 1 ವಾರದ ನಂತರ ಯಾಕೆ ಬಂದ್ರು, ಅಷ್ಟೊಂದು ನಿರ್ಲಕ್ಷ್ಯವನ್ನು ಪೊಲೀಸ್ ಅಧಿಕಾರಿಯೊಬ್ರು ಮಾಡ್ತಾರೆ ಎನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನೊಂದು ಅವರು ಮೆನ್ಷನ್ ಮಾಡ್ತಾರೆ, ಆ ಪೊಲೀಸ್ ಇನ್ಸ್ಪೆಕ್ಟರ್ ಆಟೋದಲ್ಲಿ ಆ ಒಂದು ಸ್ಥಳಕ್ಕೆ ಬಂದ್ರು ಅಂತೇಳಿ. ಪೊಲೀಸ್ ಇಲಾಖೆ ಸಂಬಂಧಪಟ್ಟಂತ ಜೀಪ್ ಇರುವಾಗ ಆಟೋದಲ್ಲಿ ಯಾಕೆ ಬಂದ್ರು, ಮತ್ತೆ ಅವರು ಒಬ್ಬರೇ ಬಂದ್ರ? ಆಮೇಲೆ ಜಯಂತ್ ಟಿ ಅವರು ಮಾಧ್ಯಮದ ಮುಂದೆ ಹೇಳಿಕೆಯನ್ನು ನೀಡಿರುವಂಥದ್ದು, ನಾನು ಕೂಡ ಆ ಒಂದು ಘಟನೆಯನ್ನು ನೋಡಿದ್ದೆ, ನಾನು ಕೂಡ ಅದಕ್ಕೆ ಪ್ರತ್ಯಕ್ಷದರ್ಶಿ ಎನ್ನುವಂತ ಮಾತನ್ನು ಹೇಳಿದ್ರು. ಆದ್ರೆ ಅವರು ದೂರು ಅರ್ಜಿಯಲ್ಲಿ ಸ್ಥಳೀಯ ನಿವಾಸಿಯೊಬ್ಬರು ಈ ಒಂದು ಘಟನೆಯನ್ನು ನೋಡಿದ್ರು ಎಂಬುದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಸಾಕಷ್ಟು ಗೊಂದಲಗಳಿವೆ. ಸೊ ಈ ದೂರು ಅರ್ಜಿಯ ಬಗ್ಗೆ ಪೊಲೀಸರು ಇದರ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಒಂದು ವೇಳೆ ಪ್ರಕರಣ ದಾಖಲಿಸಿಕೊಂಡ್ರೂ ಕೂಡ ಮುಂದಿನ ದಿನಗಳಲ್ಲಿ ಈ ಆರೋಪಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳು ಏನಿದೆ, ಜಯಂತ್ ಟಿ ಅವರು ಮಾಡಿರ್ತಕ್ಕಂಥ ಆರೋಪಗಳಿಗೆ ಅವರ ಬಳಿ ಏನಾದರೂ ದಾಖಲೆಗಳಿದೆಯಾ, ಇದೆಲ್ಲವನ್ನು ಕೂಡ ಪೊಲೀಸರು ತನಿಖೆಯನ್ನು ಮಾಡಲಿಕ್ಕಿದ್ದಾರೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಯಾವುದೇ ರೀತಿಯಾದ ತನಿಖೆಯನ್ನು ಮಾಡೋದಿಲ್ಲ. ಬದಲಾಗಿ ಸ್ಥಳೀಯ ಪೊಲೀಸರು ಅಂದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಈ ದೂರನ್ನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೇಳಿದ್ದಾರೆ. ಹೀಗಾಗಿ ಧರ್ಮಸ್ಥಳ ಪೊಲೀಸರು ಮುಂದೆ ಏನ್ ಮಾಡ್ತಾರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಅನ್ನು ಏನಾದರೂ ದಾಖಲು ಮಾಡ್ತಾರಾ ಅಥವಾ ಈ ಪ್ರಕರಣವನ್ನು FIR ದಾಖಲಿಸಿ ಆ ಬಳಿಕ SITಗೆ ಹಸ್ತಾಂತರ ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.